ನಿಮಗೆ ಎಂಟ್ರಿ ಆಗ್ತಿದ್ದಂಗೆ ನೋಡಿ ಈ ಥರ ಎಲ್ಲ ಥರ ವ್ಯವಸ್ಥೆಗಳವೆ. ರಾತ್ರಿ 10 ಗಂಟೆ ಮೇಲೆ ಇಲ್ಲಿ ಇನ್ನೂ ಫುಲ್ಲು ಹೆವಿ ಕ್ರೌಡ್ ಇರುತ್ತೆ, ತುಂಬ ಜನ ಇರ್ತಾರೆ ಇಲ್ಲೆಲ್ಲ. ಸೊ ಅವಾಗ ಏನೇನು ನಡೆಯುತ್ತೆ ಅಂತ ನನ್ನ ಕೈಲಿ ಹೇಳೋಕ್ಕಾಗಲ್ಲ ಅವೆಲ್ಲ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಅರುಣ್ ಮಾತಾಡ್ತಾ ಇರೋದು. ಗುರು, ಇವಾಗ ನಾನಿರೋ ಜಾಗ ಕಾಂಡೋಲಿನ್ ಬೀಚ್, ಗೋವಾದ ಕಾಂಡೋಲಿನ್ ಬೀಚ್ ಹತ್ರ. ಸೊ ಇಲ್ಲಿ ಸಂಜೆ 6 ಗಂಟೆ ಆದಮೇಲೆ ಏನೇನು ವ್ಯವಹಾರಗಳು ನಡೀತಾ ಗೊತ್ತಾ? ಸೊ ಪ್ರತಿಯೊಂದನ್ನು ನಾನಿವಾಗ ತೋರಿಸ್ತೀನಿ, ಬನ್ನಿ. ಆ್ಯಕ್ಚುಲಿ ನಿನ್ನೆ ನಾನು ತೋರಿಸ್ದಂಗೆ ಕಲ್ಲನಗುಟ್ಟ ಬೀಚು ಮತ್ತು ಬಾಗ ಬೀಚು ಸೇಮ್ ಅಕ್ಕಪಕ್ಕನೇ ಇದ್ದಾವೆ. ಸ್ವಲ್ಪ ಒಂದು 500 ಮೀಟ್ರ್ ನಡ್ಕೊಂಡು ಹೋದರೆ ಸೇಮ್ ಒಂದೇ ತೀರದಲ್ಲೇ ಇರೋದು. ಬಟ್ ನಿಮಗೆ ಕಾಂಡೋಲಿನ್ ಬೀಚ್ ಇರೋದು ಸ್ವಲ್ಪ ಒಂದು 2 ಕಿಲೋಮೀಟ್ರ್ ದೂರ ಆಗುತ್ತೆ ಅದಕ್ಕೂ ಇದಕ್ಕೂ. ಸೊ ಇದು ಎಂಟ್ರೆನ್ಸ್. ಇದು ಸೊ ಒಳಗಡೆ ಕಂಪ್ಲೀಟು ವೀಡಿಯೋನ ನಾನು ತೋರಿಸ್ತೀನಿ ಬನ್ನಿ, ಯಾವ ಥರ ಇದೆ ಇಲ್ಲಿ ನಡೆಯೋ ಎಲ್ಲ ಥರ ಅಂದರೆ ವ್ಯಾಪಾರಗಳನ್ನ ನಾನು ಕಂಪ್ಲೀಟಾಗಿ ತೋರಿಸ್ತೀನಿ ಬನ್ನಿ. ನೀವು ಎಂಟ್ರಿ ಆಗ್ತಿದ್ದಂಗೆ ನೋಡಿ ಈ ಥರ ಎಲ್ಲ ನಿಮಗೆ ಎಳ್ನೀರು, ಚಪ್ಪಲಿ ಅಂಗಡಿ, ಇಲ್ಲಿ ಹಾಕೊಂಬೋದಂತಹ ಎಲ್ಲ ರೀತಿಯ ಬಟ್ಟೆಗಳು, ಅಂದರೆ ಗೋವಾದಲ್ಲಿ ಬೀಚ್ ಸೈಡಲ್ಲಿ ಹಾಕೊಳ್ಳೋ ಅಂಥ ಬಟ್ಟೆಗಳೆಲ್ಲ ನಿಮಗೆ ಸಿಗ್ತವೆ. ಕೂಲಿಂಗ್ ಗ್ಲಾಸ್ ಸಿಗುತ್ತೆ. ನೋಡೋಣ ಯಾವ ಥರ ಇದೆ ಅಂತ. ಬಿಸಿ ಬಿಸಿ ಮುಸ್ಕಿನ ಜೋಳ ಸಿಗ್ತೈತೆ ಇಲ್ಲಿ ನೋಡಿ. ಇಲ್ಲಿಂದನೇ ಮರಳು ಸ್ಟಾರ್ಟ್ ಆಗಿಬಿಡುತ್ತೆ ನಿಮಗೆ. ಸಮುದ್ರ ಇರೋದು ಹೆಚ್ಚು ಕಮ್ಮಿ ಇಲ್ಲಿಂದ ಒಂದು 100 ಮೀಟ್ರ್ ಐತೆ. ಇಲ್ಲಿಂದನೇ ಮರಳು ಸ್ಟಾರ್ಟ್ ಆಗುತ್ತೆ ನಿಮಗೆ. ಸೊ ಇವತ್ತು ಸಹ ಈ ಕಾಂಡೋಲಿನ್ ಬೀಚಲ್ಲೂ ಸಹ ಅಲೆಗಳು ಫುಲ್ಲು ಹೆವಿ ಬರ್ತೈತೆ. ಇಲ್ಲಿಂದ ಮುಂದಕ್ಕೆ ಹೋದರೆ ಒಂದು 3 ಕಿಲೋಮೀಟ್ರ್ ಮುಂದಕ್ಕೆ ಹೋದರೆ ನಿಮ್ಗೆ ಅಲ್ಲೇ ಬಾಗ ಬೀಚು ಸಿಗೋದು, ಮತ್ತು ಇನ್ನೊಂದು ಕಲ್ಲನಗುಟ್ಟು ಬೀಚು ಸಹ ಸಿಗೋದು. ಸೊ ಕಲ್ಲನಗುಟ್ಟು ಮತ್ತು ಬಾಗ ಬೀಚ್ ಎರಡು ಅಕ್ಕಪಕ್ಕನೇ ಇರೋದು, ಒಂದು 500 ಮೀಟರ್ ಆಗುತ್ತೆ ಅಷ್ಟೇ. ಬಟ್ ಕಾಂಡೋಲಿನ್ ಬೀಚು ಸ್ವಲ್ಪ ಒಂದು 3 ಕಿಲೋಮೀಟ್ರ್ ಹಿಂದೆ ಇದೆ. ನಿಮಗೆ ಎಂಟ್ರಿ ಆಗ್ತಿದ್ದಂಗೆ ನೋಡಿ ಈ ಥರ ಎಲ್ಲ ಥರ ವ್ಯವಸ್ಥೆಗಳವೆ. ಡ್ರಿಂಕ್ಸ್ ಮಾಡೋರು ಇಲ್ಲಿ ಬುಕ್ ಮಾಡಿಕೊಂಡು ಡ್ರಿಂಕ್ಸ್ ಮಾಡ್ಬೋದು. ಗಿಕ್ಕ ಎಲ್ಲ ವ್ಯವಸ್ಥೆ ಇದೆ ನೋಡಿ. ಸೊ ಇಲ್ಲಿ ನೋಡಿ, ಫ್ಯಾಮಿಲಿ ಜೊತೆ ಯಾರಾದರೂ ಬಂದರೆ ಇಲ್ಲಿ ಡೈರೆಕ್ಟಾಗಿ ಕೂತು ಆರಾಮಾಗೆ ಡ್ರಿಂಕ್ಸ್ ಮಾಡ್ಕೊಂಡು ಸಮುದ್ರ ನೋಡ್ಕೊಂಡು ಕೂತ್ಕೊಬೋದು. ಎಷ್ಟೊತ್ತಾಗ ಕೂತಿದ್ರು ಯಾರು ಕೇಳಲ್ಲ. ಏನಾಯ್ತದು? ಆಲ್ಮೋಸ್ಟು ನಮ್ಮ ಕರ್ನಾಟಕದವ್ರಿಗಿಂತ ಬೇರೆ ಸ್ಟೇಟರು, ಮಹಾರಾಷ್ಟ್ರ, ಗುಜರಾತು ಈ ಕಡೆಯಿಂದ ಬರೋದು ತುಂಬ ಜಾಸ್ತಿ. ಇಲ್ಲಿ ಆಲ್ಮೋಸ್ಟ್ ಫ್ಯಾಮಿಲಿ ಜೊತೆನೇ ತುಂಬ ಬರ್ತಾ ಇದ್ದಾರೆ ನೋಡಿ. ನಾನು ಹಿಂದೆಗಡೆ ಯಾವ ಥರ ಏನೇ ನಡೀತಾ ಇದ್ದಾವೆ ಅಂತ. ಇಲ್ಲಿ ಇನ್ನು ರಾತ್ರಿ 10 ಗಂಟೆ ಮೇಲೆ ಇಲ್ಲಿ ಇನ್ನೂ ಫುಲ್ಲು ಹೆವಿ ಕ್ರೌಡ್ ಇರುತ್ತೆ, ತುಂಬ ಜನ ಇರ್ತಾರೆ ಇಲ್ಲೆಲ್ಲ. ಸೊ ಅವಾಗ ಏನೇನು ನಡೆಯುತ್ತೆ ಅಂತ ನನ್ನ ಕೈಲಿ ಹೇಳೋಕ್ಕಾಗಲ್ಲ ಅವೆಲ್ಲ. ನೋಡಿ ಇಲ್ಲೆಲ್ಲ ಫ್ರೆಂಡ್ಸ್ ಎಲ್ಲ ಬಂದು ಯಾವ ಥರ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ.
ನಿಮಗೆ ಈ ಜಾಗದಲ್ಲಿ ಫಾರಿನರ್ಸ್ ಯಾರು ಸಿಗೋದಿಲ್ಲ. ಅಂದರೆ ಈ ಟೈಮಲ್ಲಿ ನಾವು ಈಗ ಒಂದು 3 ಡೇಸಲ್ಲಿ ನಾವು ಯಾರನ್ನೂ ನೋಡೇ ಇಲ್ಲ. ನಾನಿಲ್ಲಿ ಫಾರಿನರ್ಸ್ ಯಾರು ತುಂಬ ಇಲ್ಲವೇ ಇಲ್ಲ, 1-2% ಅಷ್ಟೇ ಇಲ್ಲಿರೋದು. ಸೊ ಏನು ಸೀಸನ್ ಇಲ್ಲ ಅಂತ ಬಂದಿಲ್ವ, ಏನಿಲ್ಲ ಅಂತ ಗೊತ್ತಿಲ್ಲ. ಬಟ್ ಕಂಪೇರ್ ಮಾಡಿದ್ರೆ ಬಾಗಾ ಬೀಚು ಮತ್ತು ಕಲ್ಲಂಗುಟ್ಟೆ ಬೀಚಿಗೆ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಪೂರ್ತಿ ಡೌನಲ್ಲಿ ಐತೆ. ಅಂದರೆ ಸ್ವಲ್ಪ ಆಳ ಇರೋ ಆಗಿದೆ. ಫುಲ್ಲು ಅಲೆಗಳು ಸಹ ಸಖತ್ತಾಗಿ ಬರ್ತಾ ಇದ್ದಾವೆ. ಸ್ವಲ್ಪ ಆಳ ಇರೋ ಫೀಲ್ ಆಗ್ತಾಯಿತ್ತು ನನಗೆ. ಏನಕ್ಕೆ ಅಂದರೆ ಆ ಬೀಚ್ ಎರಡು ಫುಲ್ಲು ಸ್ವಲ್ಪ ಫ್ಲಾಟ್ ಆಗಿದ್ದು, ಇದು ಪೂರ್ತಿ ಡೌನ್ ಆಗೈತೆ. ನೋಡಿ ನೀರು ಇಲ್ಲಿವರೆಗೂ ಬರ್ತೈತೆ. ಆಲ್ಮೋಸ್ಟು ಅಲೆ ಅಲ್ಲಿಂದ ಹಿಡಿದ್ಬಿಟ್ಟು ನೋಡಿ ಇಲ್ಲಿವರೆಗೂ ಬರುತ್ತೆ ಒಂದೊಂದು ಟೈಮು. ನೋಡಿ ಅಲ್ಲೊಂದು ಫೋಟೋ ತಗೋಬಾರೋ, ಅಲ್ಲಿ ಮಧ್ಯದಲ್ಲಿ ನಿಂತ್ಕೊಂಡು. ಈ ಥರ ನಿಮಗೆ ಚೇರ್ಗಳ ವ್ಯವಸ್ಥೆ ಇರುತ್ತೆ. ಇಲ್ಲಿ ಕೂತ್ಕೊಂಡು ಆರಾಮಾಗಿ ಸ್ನ್ಯಾಕ್ಸು ಇಲ್ಲ ಊಟ ಏನಾದರೂ ಮಾಡಿಕೊಂಡು ನೀವು ಸಮುದ್ರ ನೋಡ್ಕೊಂಡು ಹೋಗ್ಬೋದು. ತಗೊಳ್ಳಿ ಫೋಟೋ ಬೇಕಾದ್ರೆ. ನಾನು ಕಾಣಿಸೋದೇ ಇಲ್ಲ ಇದರಲ್ಲಿ. ಕತ್ಲೆ ಆಯ್ತಲ್ಲ, ಹೆಂಗೆ ಬೆಳಕೆ ಇಲ್ದಲ್ಲ ಹೆಂಗೆ ಕಾಣಿಸೋಕ್ಕಾಗುತ್ತೆ? ನೋಡಿ ಇದು ತುಂಬ ಜಾಸ್ತಿ ಇಲ್ಲ ಕಾಂದೋಲಿನ್ ಬೀಚು. ಸ್ವಲ್ಪ ದೂರ ಒಂದು 200-300 ಮೀಟರ್ ಆದಮೇಲೆ ಯಾರು ಜನನೇ ಇರಲ್ಲ. ನೋಡಿ ಈ ಕಡೆ ಅಕಸ್ಮಾತ್ ನೀವು ಬಂದರೆ ಈ ಕಡೆ ಬಂದು ಇಳಿಯೋಕ್ಕೆಲ್ಲ ಹೋಗ್ಬಿಡಿ. ಈ ಜಾಗ ತುಂಬ ಆಳ ಇದೆ ಅಂತ ಹೇಳ್ತಾವ್ರೆ ತುಂಬ ಜನ. ಆಮೇಲೆ ಅಲೆಗಳು ತುಂಬ ಸಖತ್ತು ಹೆವಿ ಬರ್ತವೆ ಇಲ್ಲಿ. ನೋಡಿ ಅಲ್ಲಿ ಯಾವ ಥರ ಅಲೆಗಳು ಬರ್ತಾ ಇದ್ದಾವೆ ಅಂತ. ಅಲ್ಲಿ ನಿಮಗೆ ಅಲ್ಲಿ ಲೈಟ್ಗಳು ಕಾಣಿಸ್ತಾ ಇದ್ದಾವಲ್ಲ ಆ ಜಾಗದಲ್ಲಿ, ಆ ಲೈಟ್ಗಳೆಲ್ಲ ಅಲ್ಲಿ ಹಡಗುಗಳಿರೋದು ಅದೆಲ್ಲ. ಇದು ಇಲ್ಲಿಂದ ಹಿಡಿದು ನಿಮಗೆ ಆಫ್ರಿಕಾವರೆಗೂ ಐತೆ. ಇದು ಅರಬ್ಬಿ ಸಮುದ್ರ. ಇದು ಆ ಕಡೆಯಿಂದ ಈ ಕಡೆಗೆ ಬರುತ್ತೆ, ಈ ಕಡೆಯಿಂದ ಆ ಕಡೆಗೆ ಹೋಗುತ್ತೆ. ನೋಡಿ ಅಲ್ಲೊಂದು ಇನ್ನೊಂದು ಬೀಚ್ ಇದೆ ಆ ಜಾಗದಲ್ಲಿ ಕಾಣಿಸ್ತಾ ಇರೋದು. ಸೊ ಅಲ್ಲೂ ಸೇಮ್ ಇದೇ ಥರ ಇರುತ್ತೆ. ನೀವು ಆಲ್ಮೋಸ್ಟ್ ನನಗೆ ಗೊತ್ತಾದಂಗೆ ಗೋವಾಗೆ ಏನಾದರೂ ಬಂದರೆ ಬಾಗಾ ಬೀಚ್ಗೆ ಹೋಗಿ, ಇಲ್ಲಾಂದರೆ ಕಲ್ಲಂಗುಟ್ಟೆ ಬೀಚ್ಗೆ ಹೋಗಿ. ಕಲ್ಲಂಗುಟ್ಟೆ ಬೀಚಲ್ಲಿ ತುಂಬ ಜನ ಇದ್ದರು, ಬಾಗಾ ಬೀಚಲ್ಲೂ ಓಕೆ ತುಂಬ ಜನ ಇದ್ದರು. ಬಟ್ ಈ ಬೀಚಲ್ಲಿ ಸ್ವಲ್ಪ ಕಮ್ಮಿ ಕಂಪೇರ್ ಮಾಡಿದ್ರೆ. ಸ್ಲಿಪ್ಪರು ಶೂಸ್ ಎಲ್ಲ ಬಿಟ್ಬಿಟ್ಟು ನೋಡ್ರಿ ಇಲ್ಲಿ ಈ ಥರ ನಡಿಬೇಕು. ಬರೀ ಕಾಲಲ್ಲಿ ನಡೆಯೋದ್ರಲ್ಲಿ ಮಜಾನೇ ಬೇರೆ. ತಣ್ಣಗೈತೆ ಗುರು, ಮರಳು ಸಖತ್ತಾಗೈತೆ. ಜನ ಮರಳು, ಜಾತ್ರೆ ಮರಳು ಅದೇನೆ. ನಾನಿದ್ರ ಪಕ್ಕದಲ್ಲಿ ನಡ್ಕೊಂಬತ್ತೀನಿ. ಬಾರಮ್ಮ ಮಹೇಂದ್ರ. ನೋಡಿ ಇಲ್ಲಿವರೆಗೂ ಬರುತ್ತೆ ಇವಾಗ ಅಲೆಗಳು. ಬಂತು 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 ಬಂತು.
ಭಯ ಆಗುತ್ತಲ್ಲ ಗುರು ಅಲೆಗಳಿಗೆ. ಭಯ ಆಗುತ್ತಲ್ಲ, ಭಯ ಆಗುತ್ತೆ ಅಲೆ ಅಷ್ಟೊಂದು ಬರ್ರಂತ ಬಂದ್ರೆ. ಹಾ ನೋಡಿ ಹೆಂಗ್ ಬರುತ್ತೆ, ಎಳಗಿಲ್ಕೊಂಡು ಹೋದತ್ತು. ಸ್ಪೀಡ್ ನೋಡ. ಹಾ ಸರಿ ಬರ್ಲಿಲ್ಲ. ಬರ್ರೋ ಅಂತ ಸೌಂಡ್ ಬರುತ್ತೆ. ಬಂದಿದ್ಯೇನು ಅದೇ ಅದೇ ಮಾಡಕ್ಕೆ ಒಂದೇ ಒಂದು ಕಪ್ಪೆ ಚುಪ್ಪು ಸಿಗ್ಲಿಲ್ಲ ಅಲ್ಲ ಈ ಜಾಗದಲ್ಲಿ. ಕಪ್ಪೆ ಚುಪ್ಪು, ಶಂಖ ಇವೆಲ್ಲ ಏನೂ ಸಿಗಲ್ಲ. कैसे आया चप्पल नहीं देखो ಎಲ್ಲ ಹೋಗೋದಾ? ಎಲ್ಲ ಹೋಗೋದು. आपने दिए ಎಳೆಯುತ್ತಪ್ಪ, ಎಳೆಯುತ್ತೆ.